ಹಲೋ, ನಾನಿವತ್ತು ಸಾಂಬಾರು ಮಾಡೋಕ್ಕೆ ಹೋಗ್ತಿದ್ದೀನಿ. ಇದು ಕನ್ನಡದವ್ರು ಯೂಶ್ವಲಿ ಮಾಡೋ ಥರ ಸಾಂಬಾರು ಇರಲ್ಲ. ಇದು ನಮ್ಮ ಕೇರಳ ಸ್ಟೈಲ್ ಸಾಂಬಾರು ಇರುತ್ತೆ. ಇದು ಹೆಂಗೆ ಮಾಡೋದಂತ ನಾನಿವತ್ತು ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಸೊ ಇದು ಮಾಡೋಕ್ಕೆ ನಾವು ಸ್ವಲ್ಪ ಬೇಳೆ ತೊಗೊಳ್ಳೋಣ. ಇದು ತೂರ್ ದಾಲು. ಈ ಬೇಳೆನ ಸ್ವಲ್ಪ ಹಾಕ್ಕೊತೀನಿ. ಇಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಬೇಳೆಯಲ್ಲಿ ನೀರು ಹಾಕಿ ಒಂದು 4 ವಿಸಲ್ ಬರೋ ತನಕ ಬೇಯಿಸೋಣ ಬೇಳೆನ. ಹುಣ್ಸೆಹಣ್ಣು ತೊಗೊಳ್ಳೋಣ. ನಾನಿಷ್ಟು ಹುಣ್ಸೆಹಣ್ಣು ತೊಗೋತಾ ಇದ್ದೀನಿ. ಈಗ ಇಷ್ಟು ಹುಣ್ಸೆಹಣ್ಣು ತೊಗೊಂಡು ಇದು ನೀರಲ್ಲಿ ಹಾಕಿ ಇಡೋಣ. ಸೊ ಇದು ಕುಕ್ಕರಿಂದ ಬೇಳೆ ನಾವು ಬೇಯಿಸೋಕ್ಕೆ ಇಟ್ಟಿದ್ರಲ್ಲ ಅದೀಗ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ಬೆಂದಿದೆ ಚೆನ್ನಾಗಿ. ನಾನಿಲ್ಲಿ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಆನಿಯನ್ ಹಾಕ್ಕೊಂಡಿದ್ದೀನಿ, ಮತ್ತು ಆಲೂಗಡ್ಡೆ, ಕ್ಯಾರೆಟು, ಬೀನ್ಸ್ ಇದ್ದರೆ ಬೀನ್ಸ್ ಹಾಕ್ಕೊಳ್ಳಿ. ನಾವು ನಮ್ಮದ್ರಲ್ಲಿ ಹೆಂಗಂದರೆ ಈ ಥರ ಒಂದೊಂದು ತರಕಾರಿದು ಸಾಂಬಾರು ಮಾಡಲ್ಲ. ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಸಾಂಬಾರು, ಮುಳ್ಳಂಗಿ ಸಾಂಬಾರು, ಆಲೂಗಡ್ಡೆ ಸಾಂಬಾರು ಎಲ್ಲ ಸೇರಿ, ಎಲ್ಲ ತರಕಾರಿ ಸೇರಿ ಮಾಡೋ ಸಾಂಬಾರೇ ನಮಗೆ ಸಾಂಬಾರು. ಸೊ ಇದು ಹುಣ್ಸೆಹಣ್ಣು ನೀರು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿಣದ ಪುಡಿ, ಉಪ್ಪು, ಖಾರದ ಪುಡಿ, ಧನಿಯಾ ಒಂದು ಸ್ಪೂನು ಧನಿಯಾ ಪೌಡರ್, ಆಮೇಲೆ ಇದು ಅಸಫೆಟಿಡಾ ಅಂತ ಹೇಳೋದು, ಇದು ಸ್ವಲ್ಪ ಹಾಕಬೇಕು. ನೀರು ಹಾಕಿ ಇನ್ನೊಂದ್ಸಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ನೀಟಾಗಿ. ಸಾಂಬಾರ್ ಪೌಡರ್ ಇದ್ದರೆ ನಾನು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಹಾಕಿದ್ದೀನಲ್ಲ, ಅದು ಸ್ಕಿಪ್ ಮಾಡಿ ಅದ್ರ ಬದಲು ನೀವು ಸಾಂಬಾರ್ ಪೌಡರ್ ಹಾಕ್ಕೋಬೋದು. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದು ಮಾಡಿ ಇನ್ನೊಂದು 2 ವಿಸಿಲ್ ಕೊಡೋಣ. ಸೊ ಇಲ್ಲಿ ಕರಿಬೇವು ಸಾಂಬಾರಿಗೆ ಹಾಕೋಕ್ಕೆ ಕರಿಬೇವಿಲ್ಲ, ಕರಿ ಲೀಫು. ಸೊ ಅದು ತೊಗೊಂಡು ಬರೋಕ್ಕೆ ನಾನೀಗ ಕೆಳಗಡೆ ಹೋಗ್ತಿದ್ದೀನಿ. ಸೊ ಕೆಳಗಡೆ ಅಲ್ಲಿ ಒಂದು ತೋರಿಸ್ತೀನಿ ನಾನು, ಬನ್ನಿ. ಇಲ್ಲಿ ಕರಿ ಲೀಫ್ ಇದೆ ನಮ್ಮದು. ಇದು ಕಿತ್ಕೊಳ್ಳೋಣ. ಒಂದು ಎರಡು ಲೀಫ್ ಕಿತ್ಕೊಂಡಿದ್ದೀನಿ. ಸೊ ಇದನ್ನು ಸಾಂಬಾರಿಗೆ ಹಾಕೋಣ. ನಮ್ಮದು ಸಾಂಬಾರು ರೆಡಿ ಆಗಿದೆ. ನಾನು 2 ವಿಸಿಲ್ ಆದಮೇಲೆ ತೆಗೆದ್ರೆ ಒಳ್ಳೆ ಸ್ಮೆಲ್ ಬರ್ತಿದೆ ಸಾಂಬಾರ್ದು. ನೋಡಿ, ಚೆನ್ನಾಗಿ ಬೆಂದಿದೆ ವೆಜಿಟೇಬಲ್ಸ್ ಎಲ್ಲ. ಈಗ ಒಂದು ಲಾಸ್ಟ್ ಸ್ಟೆಪ್ ಇದೆ, ಅದು ನೋಡಿಬಿಡೋಣ ಏನಂತ.
ಮಸ್ಟರ್ಡ್ ಸೀಡ್ಸ್ ಹಾಕೋಣ ಸ್ವಲ್ಪ. ಚಿಕ್ಕ ಈರುಳ್ಳಿ ಸ್ವಲ್ಪ ಹಾಕೋಣ. ಹಂಗೆ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಸ್ವಲ್ಪ ಗೀ ಹಾಕ್ಕೊತೀನಿ. ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೆ ಸ್ವಲ್ಪ ಗೀನೂ ಹಾಕ್ಕೊಳ್ಳೋಣ ಸಾಂಬಾರಿಗೆ. ಸೊ ಸಾಂಬಾರು ನಮ್ಮದು ರೆಡಿ ಆಗಿದೆ. ಸಾಲ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಡಿ. ಅಷ್ಟೇ, ನಮ್ಮದು ಸಾಂಬಾರು ರೆಡಿ ಆಗಿದೆ. ಇದು ರೈಸು, ಇಡ್ಲಿ, ದೋಸೆ ಎಲ್ಲಾದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಗೈಸ್. ಎಲ್ಲರೂ ಟ್ರೈ ಮಾಡಿ ನೋಡಿ. ಹೆಂಗೂ ಸಾಂಬಾರು ಮಾಡಿದ್ದಾಯಿತು, ಸೊ ಒಂದು ದೋಸೆ ಮಾಡೋಣ. ಸೊ ನಾನು ಮಾಡಿರೋದು ಇಡ್ಲಿ ಸಾಂಬಾರು ತೊಗೊಂಡಿದ್ದೀನಿ. ತಿಂದು ನೋಡ್ತೀನಿ ಹೆಂಗಿದೆ ಅಂತ ಹೇಳ್ತೀನಿ. ನೋಡೋಕ್ಕೇ ಅಷ್ಟು ಚೆನ್ನಾಗಿದೆ. ಸೂಪರಾಗಿದೆ ಗೈಸ್, ನಿಜವಾಗ್ಲೂ ಎಲ್ಲರೂ ಟ್ರೈ ಮಾಡಿ ನೋಡಿ. ಇಡ್ಲಿ, ದೋಸೆ, ರೈಸು ಎಲ್ಲ ಜೊತೆನೂ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಕೊರಿಯಾಂಡರ್ ಲೀಫು ಹಾಕ್ಕೋಬೋದು ಸಾಂಬಾರು ಲಾಸ್ಟಲ್ಲಿ. ಸೊ ಟ್ರೈ ಮಾಡಿ, ಫೀಡ್ಬ್ಯಾಕ್ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್.